ಎಲ್ಲ ಸಾಮಾನುಗಳು ಕೆಟ್ಟು ಹೋಗಿದ್ವು. ಅದು 5-6 ವರ್ಷ ಆಗಿತ್ತು ರೀ. ಆದ್ರೆ ಯಾರು ಇದು ಮಾಡಿದ್ದಿಲ್ಲ. ಇನ್ನಗಡಿಗೆ ಬಂದು ಇವಾಗ ಸಾಮಾನ್ಯ ಹೋಗಿ ತಂದು ಹಾಕಿದ್ದಾರೆ. ಯಾದಗಿರಿ ತಾಲೂಕಿನ ಮೊಸಕನಹಳ್ಳಿ ಗ್ರಾಮದಲ್ಲಿ ಮೂಲ ಸೌಲಭ್ಯ ಕೊರತೆಯಿಂದ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರ ತಮಟೆ ಬಾರಿಸುವ ಮುಖಾಂತರ ಗ್ರಾಮದ ಪ್ರಮುಖ ಬೀದಿಯಲ್ಲಿ ತಮಟೆ ಚಳವಳಿ ನಡೆಸಿದ್ದಕ್ಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಜಸ್ಕಂ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಯಾದಗಿರಿ ತಾಲೂಕಿನ ಮೊಸಕನಹಳ್ಳಿ ಗ್ರಾಮದಲ್ಲಿ ಮೂಲ ಸೌಲಭ್ಯ ಕೊರತೆಯಿಂದ ಸಾರ್ವಜನಿಕರು ನನಗೆ ಬಂದು ಭೇಟಿ ನೀಡಿದ ಗ್ರಾಮಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಶುದ್ಧ ಕುಡಿಯ ನೀರಿನ ಘಟಕ ಹಾಳಾಗೋಗಿತ್ತು. ನೀರಿನ ಟ್ಯಾಂಕ್ಗಳು ಸ್ವಚ್ಛ ಇದ್ದಿಲ್ಲ, ಚರಂಡಿ ಸ್ವಚ್ಛ ಇರೋದ ಕಾರಣ ಅಲ್ಲಿ ಸ್ಥಳದಲ್ಲಿ ಮತ್ತು ಕೆಲವು ಕಂಬಗಳು ಜೋತು ಬಿದ್ದು ಆ ಸ್ಥಳದಲ್ಲಿ ಏನದ ತಮಟೆ ಬಾರಿಸುವ ಮುಖಾಂತರ ಗ್ರಾಮದ ಪ್ರಮುಖ ಬೀದಿಯಲ್ಲಿ ತಮಟೆ ಚಳವಳಿ ನಡೆಸಿದ್ದಕ್ಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಜಸ್ಕಂ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದಲ್ಲಿರ್ತಕ್ಕಂಥ ಕಂಪ್ಲೀಟ್ ಚರಂಡಿಗೆಲ್ಲ ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ಸಿಂಪಡೋ ಜೊತೆಗೆ ಆರ್ ಒ ಪ್ಲಾಂಟ್ 1.5 ಲಕ್ಷದಲ್ಲಿ ಆರ್ ಒ ಪ್ಲಾಂಟ್ ಸಂಪೂರ್ಣ ದುರಸ್ತಿ ಮಾಡಿ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸೋರ ಜೊತೆಗೆ ಸಾರ್ವಜನಿಕರ ರೋಗ ರುಜಿನ ಬರದಂಥ ಕ್ರಮ ಕೈಗೊಂಡಿದ್ದಕ್ಕೆ ಮತ್ತು ಜಸ್ಕಂ ಇಲಾಖೆ ಅಧಿಕಾರಿಗಳು ಹೊಲದಲ್ಲಿರ್ತಕ್ಕಂಥ ಕಂಬ ಸರಿಪಡಿಸಿ ಗ್ರಾಮದಲ್ಲಿರ್ತಕ್ಕಂಥ 3-4 ಕಂಬಗಳನ್ನು ಅಳವಡಿಸಿ ಇನ್ನೂ 2 ಕಂಬಗಳನ್ನು ಹಾಕಬೇಕಾದ್ರೆ ಕಲ್ಲುಗಳು ಬಿದ್ದ ಕಾರಣ ಇನ್ನೂ ಒಂದು ವಾರದಲ್ಲಿ ಅದನ್ನು ಕಂಬಗಳನ್ನು ಸರಿಪಡಿಸುವುದಾಗಿ ಜಸ್ಕಂ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದು. ಈ ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ, ಜಸ್ಕಂ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಗುತ್ತಿಗೆದಾರರಿಗೆ ಧನ್ಯವಾದ. ಯಾದಗಿರಿ ತಾಲೂಕಿನ ಮೊಸಕನಹಳ್ಳಿ ಗ್ರಾಮದಲ್ಲಿ ಮೂಲ ಸೌಲಭ್ಯ ಕೊರತೆಯಿಂದ ಸಾರ್ವಜನಿಕರು ನನಗೆ ಬಂದು ಭೇಟಿ ನೀಡಿದ ಗ್ರಾಮಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಶುದ್ಧ ಕುಡಿಯ ನೀರಿನ ಘಟಕ ಹಾಳಾಗೋಗಿತ್ತು. ನೀರಿನ ಟ್ಯಾಂಕ್ಗಳು ಸ್ವಚ್ಛ ಇದ್ದಿಲ್ಲ, ಚರಂಡಿ ಸ್ವಚ್ಛ ಇರೋದ ಕಾರಣ ಅಲ್ಲಿ ಸ್ಥಳದಲ್ಲಿ ಮತ್ತು ಕೆಲವು ಕಂಬಗಳು ಜೋತು ಬಿದ್ದು ಆ ಸ್ಥಳದಲ್ಲಿ ಏನದ ತಮಟೆ ಬಾರಿಸುವ ಮುಖಾಂತರ ಗ್ರಾಮದ ಪ್ರಮುಖ ಬೀದಿಯಲ್ಲಿ ತಮಟೆ ಚಳವಳಿ ನಡೆಸಿದ್ದಕ್ಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಜಸ್ಕಂ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದಲ್ಲಿರ್ತಕ್ಕಂಥ ಕಂಪ್ಲೀಟ್ ಚರಂಡಿಗೆಲ್ಲ ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ಸಿಂಪಡೋ ಜೊತೆಗೆ ಆರ್ ಒ ಪ್ಲಾಂಟ್ 1.5 ಲಕ್ಷದಲ್ಲಿ ಆರ್ ಒ ಪ್ಲಾಂಟ್ ಸಂಪೂರ್ಣ ದುರಸ್ತಿ ಮಾಡಿ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸೋರ ಜೊತೆಗೆ ಸಾರ್ವಜನಿಕರ ರೋಗ ರುಜಿನ ಬರದಂಥ ಕ್ರಮ ಕೈಗೊಂಡಿದ್ದಕ್ಕೆ ಮತ್ತು ಜಸ್ಕಂ ಇಲಾಖೆ ಅಧಿಕಾರಿಗಳು ಹೊಲದಲ್ಲಿರ್ತಕ್ಕಂಥ ಕಂಬ ಸರಿಪಡಿಸಿ ಗ್ರಾಮದಲ್ಲಿರ್ತಕ್ಕಂಥ 3-4 ಕಂಬಗಳನ್ನು ಅಳವಡಿಸಿ ಇನ್ನೂ 2 ಕಂಬಗಳನ್ನು ಹಾಕಬೇಕಾದ್ರೆ ಕಲ್ಲುಗಳು ಬಿದ್ದ ಕಾರಣ ಇನ್ನೂ ಒಂದು ವಾರದಲ್ಲಿ ಅದನ್ನು ಕಂಬಗಳನ್ನು ಸರಿಪಡಿಸುವುದಾಗಿ ಜಸ್ಕಂ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದು. ಈ ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ, ಜಸ್ಕಂ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಗುತ್ತಿಗೆದಾರರಿಗೆ ಧನ್ಯವಾದ. ಯಾದಗಿರಿ ಗ್ರಾಮ ಮೊಸಕನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಟ್ಟಂಥ ಕೆಲಸಗಳೆಂದರೆ ಫಸ್ಟ್ನೇದು ಮೌರ್ಯ ಸ್ವಚ್ಛತೆ ಮಾಡಿಕೊಟ್ಟಿದ್ದಾರೆ. ಎರಡನೇದು ಮತ್ತು ಫಿಲ್ಟರ್ ನೀರನ್ನು ಎಲ್ಲ ಸಾಮಾನುಗಳು ಕೆಟ್ಟು ಹೋಗಿದ್ವು. ಅದು 5-6 ವರ್ಷ ಆಗಿತ್ತು ರೀ. ಆದ್ರೆ ಅದು ಯಾರು ಇದು ಮಾಡಿದ್ದಿಲ್ಲ. ಇನ್ನಗಡಿಗೆ ಬಂದು ಇವಾಗ ಸಾಮಾನ್ಯ ಹೋಗಿ ತಂದು ಹಾಕಿದ್ದಾರೆ. ಮತ್ತು ಮೂರನೇ ಅಂದರೆ ವಿದ್ಯುತ್ ಕಂಬ ರೀ. ಪೂರ ವಿದ್ಯುತ್ ಕಂಬಗಳನ್ನು ಬಗ್ಗಿ ಹೋಗಿದ್ದು ಹೊಲದಲ್ಲಿ ಇರುವಂಥ ಆ ಕಂಬಗಳನ್ನು ಬಂದ್ಕೇಸಿ ಸೀದಾ ಕಂಬ ಮಾಡಿ ಇದು ಮಾಡಿ ಹೋಗಿದ್ದಾರೆ. ಮತ್ತೊಂದು ನೀರಿನ ಟಾಕಿಗಳು ಎಲ್ಲ ಗೊಬ್ಬರ ನಾರ್ತಿತ್ತು ರೀ. ಅವೆಲ್ಲ ನಾಶ ಅದೆಲ್ಲ ಇದಾಗಿತ್ತು ರೀ. ಎಲ್ಲ ಹೊಲ್ಸ್ ಕುಂತಿತ್ತು ರೀ. ಅದು ಸ್ವಚ್ಛತೆ ಮಾಡಿ ಕೊಟ್ಟಿದ್ದಾರೆ. ಮತ್ತೇನಂದರೆ ಮೋರಿಯಲ್ಲಿ ಪುಡಿಯನ್ನು ಹಾಕ್ತಾರೆ. ಪುಡಿಗಳನ್ನು ಹಾಕಿ ಹೋಗಿದ್ದಾರೆ. ಮತ್ತು ಕಂಬಗಳನ್ನು ವಿದ್ಯುತ್ ಕಂಬ ಮನೆ ಮ್ಯಾಗ ಹೋಗಿದ್ದವರು ಮನೆ ಮ್ಯಾಗ ಹೋಗುವಂಥ ವಿದ್ಯುತ್ ಕಂಬಗಳನ್ನು ಸೈಡಿಗೆ ಕಂಬಗಳನ್ನು ಹಾಕಿಸಿ ವಿದ್ಯುತ್ತನ್ನು ಸೈಡಿಗೆ ಹಾಕಿ ಎಳೆದು ಹೋಗಿದ್ದಾರೆ. ತಾಲೂಕಿನ ಮೊಸಕನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರು ಆಲೋ ಪ್ಲಾಂಟಿನ ಸಮಸ್ಯೆ ಇರೋದು, ಹೊರಚಂಡಿಗಳ ಸಮಸ್ಯೆ ಇರೋದು ಮುದ್ನಾಳ್ ಇವರವರು ಸ್ಪಂದಿಸಿದ್ದಾರೆ. ಅವರಿಗೆ ಉಮೇಶ್ ಮುದ್ನಾಳ್ ಅವರಿಗೆ ಮನಪೂರ್ವಕ ವಂದನೆಗಳು. ಮೊಸಕನಹಳ್ಳಿ ಗ್ರಾಮದಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವ್ರನ್ನ ತಮಟೆ ಬಾರಿಸುವ ಹೋರಾಟಕ್ಕೆ ಸ್ಪಂದಿಸಿದ ಜಸ್ಕಂ ಅಧಿಕಾರಿಗಳು ಮತ್ತು ಪಂಚಾಯತಿ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಯಾದಗಿರಿ ತಾಲೂಕಿನ ಮೊಸಕನಹಳ್ಳಿ ಗ್ರಾಮದಲ್ಲಿ ಮೂಲ ಸೌಲಭ್ಯ ಕೊರತೆಯಿಂದ ಸಾರ್ವಜನಿಕರು ನನಗೆ ಬಂದು ಭೇಟಿ ನೀಡಿದ ಗ್ರಾಮಕ್ಕೆ ಹೋಗಿ ನೋಡಿದಾಗ ಅಲ್ಲಿ ಶುದ್ಧ ಕುಡಿಯ ನೀರಿನ ಘಟಕ ಹಾಳಾಗೋಗಿತ್ತು. ನೀರಿನ ಟ್ಯಾಂಕ್ಗಳು ಸ್ವಚ್ಛ ಇದ್ದಿಲ್ಲ, ಚರಂಡಿ ಸ್ವಚ್ಛ ಇರೋದ ಕಾರಣ ಅಲ್ಲಿ ಸ್ಥಳದಲ್ಲಿ ಮತ್ತು ಕೆಲವು ಕಂಬಗಳು ಜೋತು ಬಿದ್ದು ಆ ಸ್ಥಳದಲ್ಲಿ ಏನದ ತಮಟೆ ಬಾರಿಸುವ ಮುಖಾಂತರ ಗ್ರಾಮದ ಪ್ರಮುಖ ಬೀದಿಯಲ್ಲಿ ತಮಟೆ ಚಳವಳಿ ನಡೆಸಿದ್ದಕ್ಕೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಜಸ್ಕಂ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದಲ್ಲಿರ್ತಕ್ಕಂಥ
ಕಂಪ್ಲೀಟ್ ಚರಂಡಿಗೆಲ್ಲ ಸ್ವಚ್ಛಗೊಳಿಸಿ ಬ್ಲೀಚಿಂಗ್ ಪೌಡರ್ ಸಿಂಪಡೋ ಜೊತೆಗೆ ಆರೋ ಪ್ಲಾಂಟ್ 1.5 ಲಕ್ಷದಲ್ಲಿ ಆರೋ ಪ್ಲಾಂಟ್ ಸಂಪೂರ್ಣ ದುರಸ್ತಿ ಮಾಡಿ ಟ್ಯಾಂಕ್ಗಳನ್ನು ಸ್ವಚ್ಛಗೊಳಿಸೋರ ಜೊತೆಗೆ ಸಾರ್ವಜನಿಕರ ರೋಗ ರುಜಿನ ಬರದಂಥ ಕ್ರಮ ಕೈಗೊಂಡಿದ್ದಕ್ಕೆ ಮತ್ತು ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ಹೊಲದಲ್ಲಿರ್ತಕ್ಕಂಥ ಕಂಬ ಸರಿಪಡಿಸಿ ಗ್ರಾಮದಲ್ಲಿರ್ತಕ್ಕಂಥ 3-4 ಕಂಬಗಳನ್ನು ಅಳವಡಿಸಿ ಇನ್ನೂ 2 ಕಂಬಗಳನ್ನು ಹಾಕಬೇಕಾದ್ರೆ ಕಲ್ಲುಗಳು ಬಿದ್ದ ಕಾರಣ ಇನ್ನೂ ಒಂದು ವಾರದಲ್ಲಿ ಅದನ್ನು ಕಂಬಗಳನ್ನು ಸರಿಪಡಿಸುವುದಾಗಿ ಜೆಸ್ಕಾಂ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದು, ಈ ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಸಿಬ್ಬಂದಿ, ಜೆಸ್ಕಾಂ ಅಧಿಕಾರಿ ಮತ್ತು ಸಿಬ್ಬಂದಿ ಮತ್ತು ಗುತ್ತಿಗೆದಾರರಿಗೆ ಧನ್ಯವಾದ.